ಇವಾಗಂತೂ ಅಲಸಂದೆ ಕಾಳು ಸೀಸನ್ ಆಗಿರೋದ್ರಿಂದ ಅಲಸಂದೆ ಕಾಳಲ್ಲಿ ಉಪ್ಸಾರು ಬಸ್ಸಾರು ಮಾಡ್ತಾನೆ ಇರ್ತೀವಿ. ಇವತ್ತು ಉಪ್ಸಾರು ಮಾಡ್ತಾ ಇದ್ದೆ, ನಿಮ್ಗೂ ಕೂಡ ತೋರ್ಸೋಣ ಅಂತ ಅಂದ್ಬಿಟ್ಟು. ಅನ್ನ ಮುದ್ದೆಗೆ ಸೂಪರ್ ಆಗಿರುತ್ತೆ. ಇದನ್ನ ಯಾವ ತರ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ತೋರಿಸ್ತೀನಿ. ಮೊದಲು ಅಲಸಂದೆ ಕಾಳನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಒಂದೇ ಒಂದು ಟೊಮೊಟೊ ಉಪ್ಪುನ ಹಾಕಿ ಒಂದ್ 2 ವಿಷಲ್ನ ತಗೊಂಡಿದ್ದೀನಿ. ಪಾತ್ರೆಯಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು, ಸಾಫ್ಟ್ ಆಗಿ ಬೇಯುತ್ತೆ. ಯಾಕೆಂದ್ರೆ ಹಸಿ ಕಾಳಲ್ವಾ, ಹಾಗಾಗಿ ಒಂದೇ ಒಂದು ಟೊಮೊಟೊನ ಹಾಕಿ ಈ ತರ ಬಸ್ಕೊಂಡಿದ್ದೀನಿ. ಬಸ್ಕೊಂಡಿರೋದಕ್ಕೆ ನಾವು ಒಗ್ಗರಣೆ ಹಾಕೊಳ್ಬೇಕಾಗುತ್ತೆ. ಈರುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎತ್ತಿಟ್ಕೊಳ್ಬೇಕು. ಅನಂತರ ಸ್ವಲ್ಪ ತೆಂಗಿನಕಾಯಿನ ಹಾಕ್ಬಿಟ್ಟು ಇದಕ್ಕೆ ಕಾಳನ್ನ ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ ಪಲ್ಯ ರೆಡಿ ಆಯ್ತು. ಸ್ವಲ್ಪ ಎತ್ತಿಟ್ಕೊಂಡಂತ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ, ಒಂದೇ ಒಂದು ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಅದು, ಸ್ವಲ್ಪ ತೆಂಗಿನಕಾಯಿ ಮತ್ತೆ ಒಂದ್ ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಒಂದೇ ಒಂದು ಸ್ಪೂನ್ ಅಷ್ಟು ಆ ಕಾಳನ್ನ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಈ ತರ ತರ್ತರಿಯಾಗಿ ರುಬ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಒಗ್ಗರಣೆ ಕೊಟ್ರೆ ಸಾಂಬಾರು ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ತರ ಮಾಡಿದ್ರೆ ತುಂಬಾನೇ ರುಚಿ ಅನ್ಸುತ್ತೆ. ತಿಂತಾ ಇದ್ರೆ ಇನ್ನೊಂದ್ ಸ್ವಲ್ಪ ತಿನ್ನೋಣ ಅನ್ನೋ ತರ ಇರುತ್ತೆ. ನೀವು ಟ್ರೈ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್